OTT 1 ಮತ್ತೆ ಸೀಸನ್ 9 ಅಂದರೆ ಬಿಗ್ ಬಾಸ್ ಸೀಸನ್ 9ರ ವಿಜೇತರಾದಂತಹ ರೂಪೇಶ್ ಶೆಟ್ಟಿ ಅವರ ಹುಡುಗಿ ಹೆಂಗಿರಬೇಕು ಮತ್ತು ಅವರಿಗೆ ಮದುವೆ ಬಗ್ಗೆ ಇರುವಂತಹ ಒಂದು ಕನಸನ್ನು ಕೂಡ ಅವರು ಬಿಚ್ಚಿಟ್ಟಿದ್ದಾರೆ ಒಂದು ಸಂದರ್ಶನದಲ್ಲಿ. ಅದೇನಂತಂದರೆ ಅವರಿಗೆ ಮದುವೆ ಆಗುವಂತಹ ಹುಡುಗಿ ಅವರನ್ನು ತುಂಬ ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಅವರು ಆಲ್ರೆಡಿ ಈ ಥರ ಅಂದರೆ ನಿರೂಪಕರಿದ್ದಾರೆ, ಆಮೇಲೆ ಮೂವಿಗಳಲ್ಲಿ ಬ್ಯುಸಿ ಆಗಿರ್ತಾರೆ, ಸಮಯನೇ ಇರಲ್ಲ ಇವರಿಗೆ, ಯಾವಾಗ ಬೇಕು ಅವಾಗ ಹೋಗೋದಿರುತ್ತಾ, ಟೈಮ್ ಇರಲ್ಲ, ಟೇಬಲ್ ಇರೋಂಗಿಲ್ಲ. ಆಮೇಲೆ ಬೆಂಗಳೂರು ಅಂತ ಹೇಳೋಕ್ಕಾಗಲ್ಲ, ಮಂಗಳೂರಲ್ಲಿ ಇರ್ತಾರಂತನೂ ಹೇಳೋಕ್ಕಾಗಲ್ಲ. ಎಲ್ಲಿ ಸಂದರ್ಭ ಬರುತ್ತೋ, ಎಲ್ಲಿ ಕೆಲಸ ಸಿಗುತ್ತೋ ಆ ಒಂದು ಸಂದರ್ಭಕ್ಕೆ ಹೋಗಬೇಕಾಗ್ಬಿಡುತ್ತಾ. ನಾನು ಎಲ್ಲಿ ಬೇಕಾದರೂ ಇರ್ಬೋದು, ಬಟ್ ನನ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿದ್ರೆ ಅಂಥ ಹುಡುಗಿ ಸಿಕ್ಕರೆ ನಾನು ಆಗ್ತೀನಿ ಅಂಥೇಳಿ ಹೇಳಿದ್ದಾರೆ. ಆಮೇಲೆ ನನಗೆ ಇದೇ ಥರ ಇರಬೇಕಂತ ಏನಿಲ್ಲ, ಬಟ್ ಯಾರಾದರೂ ನನ್ನ ಮನಸ್ಸಿಗೆ ಬಂದು ಅವರು ಪ್ರಪೋಸ್ ಮಾಡಿಬಿಟ್ರೆ, ನನ್ನ ಮನಸ್ಸಿಗೆ ಇಷ್ಟ ಆಗಿಬಿಟ್ರೆ ಆ ಕ್ಷಣಕ್ಕೆ ನನ್ನ ಮನಸ್ಸು ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೀನಿ. ಅವಾಗ ಓಕೆ ಅನಿಸಿದ್ರೆ ಓಕೆ ಅಂತಲೂ ಹೇಳ್ತೀನಿ. ಬಟ್ ಈ ಸದ್ಯಕ್ಕೆ ನನಗೆ ಮದುವೆ ಬಗ್ಗೆ ಆಸಕ್ತಿ ಇಲ್ಲ. ಯಾಕಂತಂದರೆ ನಾನು ಆಲ್ರೆಡಿ 8 ಮೂವಿಗಳು ಫ್ಲಾಪ್ ಆಗಿ ಒಂದು ಮೂವಿ ಹಿಟ್ ಆಗಿದ್ದಕ್ಕೆ ನನಗೆ ಬಿಗ್ ಬಾಸ್ ಸಿಕ್ತು. ಬಿಗ್ ಬಾಸ್ ಕೂಡ ವಿಜೇತ ಆದೆ ನಾನು, ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲರ ಪ್ರೀತಿ ಸಿಕ್ಕಿದ ಮೇಲೆ ನಾನು ವಿಜೇತರಾದೆ. ಬಟ್ ಇವಾಗ ನನಗೆ ಈಗ ಒಂದು ಲೈಫ್ ಚೆನ್ನಾಗಿ ಹೋಗ್ತಿದೆ, ನನಗೀಗ ಅವಕಾಶಗಳು ತುಂಬ ಬರ್ತಾ ಇದ್ದಾವೆ. ಇವಾಗೇ ಮದುವೆ ಆಗೋ ಒಂದು ಆಸಕ್ತಿ ಇಲ್ಲ ನನಗೆ, ಇನ್ನೂ ಟೈಮ್ ಇದೆ ಆರಾಮಾಗಿ. ಬಟ್ ಇವಾಗಂತೂ ಯಾವುದೇ ಆಸಕ್ತಿ ಇಲ್ಲ ನನಗೆ, ಇನ್ನೂ ಮೂವಿಗಳನ್ನು ಚೆನ್ನಾಗಿ ಮಾಡಬೇಕು ನಾನು ಅಂಥೇಳಿ ಈ ಒಂದು ಮಾತನ್ನು ಅವರು ರೂಪೇಶ್ ಶೆಟ್ಟಿ ಅವರು ಹೇಳಿದ್ದಾರೆ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.